ಹೇರ್ ಫಾಲ್ ಈ ರೀತಿ ಹೇರ್ ಫಾಲ್ ಆಗೋದ್ರ ಮಧ್ಯ ಕೂಡ ಕೂದಲು ಇಷ್ಟು ಚೆನ್ನಾಗಿ ಬೆಳಿಬೇಕು ಅಂದರೆ ಏನು ಮಾಡಬೇಕು ಅಂತ ನಾವೀಗ ಯೂಟ್ಯೂಬ್ ಓಪನ್ ಮಾಡಿದ್ರೆ ಜಾಸ್ತಿ ನೋಡೋದೆ ಹೇರ್ ಫಾಲ್ ಕಂಟ್ರೋಲ್ ಮಾಡೋದು ಹೇಗೆ ಅಂತ ಅಲ್ವಾ. ನಾನು ನಿಮಗೆ ಇದನ್ನ ಮಾಡಿ ಹೇರ್ ಫಾಲ್ ಕಡಿಮೆ ಆಗುತ್ತೆ ಅಂತ ಡೆಫಿನೆಟ್ ಆಗಿ ಹೇಳಲ್ಲ, ಬಟ್ ಮಾಡದೇ ಇದ್ರೆ ಇರೋ ಕೂದಲು ಕೂಡ ಉಳಿಸ್ಕೊಳ್ಳೋದು ಸ್ವಲ್ಪ ಕಷ್ಟ ಅಂತ ಮಾತ್ರ ಹೇಳ್ಬೋದು. ಪ್ರತಿ ಸಾರಿ ನಾವು ಶಾಂಪೂ ಅಂತೂ ಮಾಡೇ ಮಾಡ್ತೀವಲ್ವಾ, ಆ ರೀತಿ ಶಾಂಪೂ ಮಾಡೋದಕ್ಕೂ ಅರ್ಧ ಗಂಟೆ ಮುಂಚೆ ಒಂದು ಪಾತ್ರೆನಲ್ಲಿ 2-3 ಲೋಟ ನೀರನ್ನ ಹಾಕಿ ಇದಕ್ಕೆ 3 ಚಮಚ ಅಕ್ಕಿ, 3 ಚಮಚ ಅಗಸೆ ಬೀಜನ ಹಾಕಿ ಇದ್ರ ಜೊತೆ ಸ್ವಲ್ಪ ಮೆಂತೆ ಕಾಳು, ಸ್ವಲ್ಪ ರೋಸ್ಮೆರಿ, ಕರಿ ಲೀವ್ಸ್ ನ ಹಾಕಿ ಚೆನ್ನಾಗಿ ಕುದಿಸ್ಕೊಂಡು ಒಂದು ಬೌಲಲ್ಲಿ ಸೋಸ್ಕೊಳ್ಳಿ. ಅದರಲ್ಲಿ ಅರ್ಧನ್ ಮಾತ್ರ ಸಪರೇಟ್ ಆಗಿ ತೆಗೆದಿಟ್ಕೊಂಡು ಈ ರೀತಿ ನೀಟಾಗಿ ಸ್ಕಾಲ್ಪಿಗೆಲ್ಲ ಅಪ್ಲೈ ಮಾಡಿಕೊಂಡು ಅರ್ಧ ಗಂಟೆ ಹಾಗೆ ಬಿಟ್ಬಿಡಿ. ಇನ್ನು ಉಳಿದಿರೋ ಅಂತ ಅರ್ಧ ಈ ಜೆಲ್ಲಿಗೆ ನಾವು ರೆಗ್ಯುಲರ್ ಆಗಿ ಶಾಂಪೂ ಯೂಸ್ ಮಾಡ್ತೀವಲ್ವಾ, ಸೇಮ್ ಅದೇ ಶಾಂಪೂನ 1 ಚಮಚ ಅಥವಾ 1/2 ಚಮಚದಷ್ಟು ಮಾತ್ರ ಹಾಕೊಂಡು ನೀಟಾಗಿ ಮಿಕ್ಸ್ ಮಾಡಿ ಇದರಿಂದ ಹೇರ್ ವಾಶ್ ಮಾಡೋದ್ರಿಂದ ಹೇರ್ ಫಾಲ್ ಎಷ್ಟು ಬೇಗ ಕಂಟ್ರೋಲ್ ಆಗುತ್ತೆ ಗೊತ್ತಾ. ನಾನೀಗ ಆಲ್ಮೋಸ್ಟ್ 2 ತಿಂಗಳಿಂದ ಇದನ್ನ ಯೂಸ್ ಮಾಡ್ತಾ ಇರೋದ್ರಿಂದ ಇದನ್ನ ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ. ಹೇರ್ಗಂತೂ ಒಳ್ಳೆ ಸ್ಟ್ರೆಂತ್ ಬರುತ್ತೆ, ಹೇರ್ ಗ್ರೋತ್ ಕೂಡ ತುಂಬಾ ಚೆನ್ನಾಗಾಗುತ್ತೆ. ಇದ್ರ ಡೀಟೇಲ್ಡ್ ವಿಡಿಯೋನ ಇಲ್ಲಿ ಅಟ್ಯಾಚ್ ಮಾಡಿದ್ದೀನಿ, ಮಿಸ್ ಮಾಡದೆ ನೋಡಿ.